ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ. ತ್ರಿಕೋನಮಿತಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಮುನ್ನ ತ್ರಿಕೋನಮಿತಿಗೆ ಸಂಬಂಧಿಸಿದಂಥ ಒಂದಷ್ಟು ಅಂಶಗಳನ್ನು ತಿಳ್ಕೊಂಡ್ರೆ ನಮಗೆ ಆ ಪ್ರಶ್ನೆಗಳನ್ನು ಉತ್ತರಿಸೋದು ಸುಲಭವಾಗ್ತದೆ. ಇಲ್ಲಿ ನಾವು ಒಂದು ಲಂಬಕೋನ ತ್ರಿಭುಜ ABC ಅನ್ನು ಕನ್ಸಿಡರ್ ಮಾಡಿದರೆ ಬಿ ಅಂತ ಹೇಳುವಂಥದ್ದು 90 ಡಿಗ್ರಿ ಅಂದರೆ ಲಂಬಕೋನವಾಗಿರ್ತದೆ. ಈಗ ಕೋನ ಎ ಅನ್ನು ತೆಗೆದುಕೊಂಡ್ರೆ AB ಅಂತ ಹೇಳುವಂತಹ ಬಾಹು ಕೋನ ಎಗೆ ಪಾರ್ಶ್ವ ಬಾಹು ಆಗಿರ್ತದೆ. ಹಾಗೆ BC ಅನ್ನುವ ಬಾಹು ಕೋನ ಎಗೆ ಅಭಿಮುಖ ಬಾಹು ಆಗಿರ್ತದೆ. ಹಾಗೆ AC ಅನ್ನು ನಾವು ವಿಕರ್ಣ ಅಂತ ಹೇಳಿ ಕರಿತೇವೆ. ಈಗ ಈ ABC ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಕೋನ ಎಗೆ ರಿಲೇಟೆಡ್ ಆಗಿ ನಾವು ತ್ರಿಕೋನಮಿತಿ ಅನುಪಾತಗಳನ್ನು ಬರೀಲಿಕ್ಕಿದ್ದೇವೆ. ಈಗ ಸಪೋಸ್ ಇದೇ ತ್ರಿಭುಜದಲ್ಲಿ ಕೋನ ಎಯ ಬದಲು ಕೋನ ಸಿ ಅನ್ನು ನಾವು ತೆಗೆದುಕೊಂಡ್ರೆ BC ಅಂತ ಹೇಳುವಂಥದ್ದು ಕೋನ ಸಿಗೆ ಪಾರ್ಶ್ವಬಾಹು ಆಗ್ತದೆ. ಅದೇ AB ಅಂತ ಹೇಳುವಂಥದ್ದು ಕೋನ ಸಿಗೆ ಅಭಿಮುಖ ಬಾಹು ಆಗಿರ್ತದೆ. ಹಾಗೆ AC ಅದರ ವಿಕರ್ಣವಾಗಿರ್ತದೆ. ಇಲ್ಲಿ ಕೋನ ಎ ಅಂತ ಕೊಟ್ಟಿದ್ದಾರೆ, ಇದು ಕೋನ ಸಿ ಆಗಬೇಕು. ಇದು ಕೋನ ಸಿಗೆ ಅಭಿಮುಖ ಬಾಹು ಆಗಿರುವಂಥದ್ದು AB ಅಂತ ಹೇಳುವಂಥದ್ದು. ಸೊ ಈ ರೀತಿಯಾಗಿ ಕೋನ ಎ ಅಥವಾ ಕೋನ ಸಿಗೆ ನಾವು ತ್ರಿಕೋನಮಿತಿ ಅನುಪಾತಗಳನ್ನು ಯಾವ ರೀತಿಯನ್ನಾಗಿ ಬರಿಬಹುದು ಅಂತ ಹೇಳುವುದನ್ನು ನಾವು ಪಾರ್ಶ್ವಬಾಹು, ಅಭಿಮುಖ ಬಾಹು ಮತ್ತು ವಿಕರ್ಣವನ್ನು ತೆಗೆದುಕೊಂಡು ಆ ಅನುಪಾತಗಳನ್ನು ಬರಿತಾ ಹೋಗ್ತೇವೆ. ಸೊ ಒಂದು ಕೋನಕ್ಕೆ ಅಟ್ಯಾಚ್ ಆಗಿರುವಂತಹ ಸೈಡ್ ಏನಿದೆ ಅಂದರೆ ಅದರ ಒಂದಿಗೆ ಅದಕ್ಕೆ ಹೊಂದಿಕೊಂಡೇ ಇರುವ ಬಾಹುವನ್ನು ನಾವು ಪಾರ್ಶ್ವಬಾಹು ಅಂತ ಹೇಳ್ತೇವೆ. ಅದರ ಅಭಿಮುಖವಾಗಿರುವಂತಹ ಬಾಹುವಿಗೆ ನಾವು ಅಭಿಮುಖ ಬಾಹು ಅಂತ ಹೇಳ್ತೇವೆ. ಹಾಗೆ ಅತ್ಯಂತ ಉದ್ದ ಆಗಿರುವ ಬಾಹು 90 ಡಿಗ್ರಿಗೆ ವಿರುದ್ಧ ದಿಕ್ಕಿನಲ್ಲಿರುವಂತಹ ಬಾಹುವನ್ನೇ ನಾವು ವಿಕರ್ಣ ಅಂತ ಹೇಳಿ ಕರೆಯುವಂಥದ್ದು. ಈಗ ತ್ರಿಕೋನಮಿತಿ ಅನುಪಾತಗಳನ್ನು ನೋಡ್ತಾ ಹೋಗುವ. ಮೊದಲಿಗೆ ಕೋನ ಎಯ ಜ್ಯಾ ಅಂದರೆ ಸೈನ್ ಆಫ್ ಆಂಗಲ್ ಎ ಅಂತ ಹೇಳಿದರೆ ಆಂಗಲ್ ಎಗೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಅಂದರೆ BC ಬೈ AC ಆಗ್ತದೆ. ನಾವು ನೋಡಿರುವಂತಹ ತ್ರಿಭುಜದಲ್ಲಿ ಮೊದಲನೇ ಚಿತ್ರ ನಾನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಆಂಗಲ್ ಎದ ಕೋಟಿಜ್ಯ ಅಂದರೆ ಕೊಸೈನ್ ಆಫ್ ಆಂಗಲ್ ಎ ಅಂತ ಹೇಳಿದರೆ ಆಂಗಲ್ ಎಯ ಪಾರ್ಶ್ವಬಾಹು ಭಾಗಿಸು ವಿಕರ್ಣ. ಆಂಗಲ್ ಎಯ ಸ್ಪರ್ಶಕ ಟ್ಯಾಂಜೆಂಟ್ ಆಫ್ ಎ ಅಂದರೆ ಟ್ಯಾನ್ ಎ ಅಂತ ಹೇಳ್ತೇವೆ. ಸೈನ್ ಆಫ್ ಎ ಅನ್ನೋದನ್ನು ಸೈನ್ ಎ ಅಂತ ಹೇಳಿ ಬರಿತೇವೆ. ಕೊಸೈನ್ ಆಫ್ ಎ ಅಂದರೆ ಕಾಸ್ ಎ. ಹಾಗೆ ಟ್ಯಾಂಜೆಂಟ್ ಆಫ್ ಎ ಅನ್ನು ಟ್ಯಾನ್ ಎ ಅಂತ ಹೇಳಿ ಬರಿತೇವೆ. ಆಂಗಲ್ ಎಗೆ ಅಭಿಮುಖ ಬಾಹು ಭಾಗಿಸು ಆಂಗಲ್ ಎಗೆ ಪಾರ್ಶ್ವಬಾಹು ಅಂತ ಹೇಳುವ ಅನುಪಾತದಿಂದ ನಮಗೆ ಟ್ಯಾನ್ ಎ ನಮಗೆ ಸಿಗ್ತದೆ. ಆಂಗಲ್ ಎದ ಕೋಟಿ ಛೇದಕ ಅಂದರೆ ಕೊಸಿಕೆಂಟ್ ಆಫ್ ಆಂಗಲ್ ಎ, ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಕೊಸಿಕೆಂಟ್ ಎ ಕೊಸೆಕ್ ಎ ಅಂತ ಹೇಳಿ ಬರಿತೇವೆ. ಅಂತ ಹೇಳಿದರೆ ಅದು ಸೈನ್ ಆಫ್ ಆಂಗಲ್ ಎಯ ವ್ಯುತ್ಕ್ರಮವಾಗಿರ್ತದೆ. 1/sin ಎ ಅಂತ ಹೇಳಿದ್ರೆ ಅದು ಕೊಸಿಕೆಂಟ್ ಎ ಅಂದರೆ ವಿಕರ್ಣ ಭಾಗಿಸು ಆಂಗಲ್ ಎಯ ಅಭಿಮುಖ ಬಾಹು. ಇನ್ನು ಐದನೇದು ಆಂಗಲ್ ಎಯ ಛೇದಕ ಸಿಕೆಂಟ್ ಆಫ್ ಎ, ಇದನ್ನು ಸೆಕ್ ಎ SEC ಅಂತ ಹೇಳಿ ಬರಿತೇವೆ. ದಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಕೊಸೈನ್ ಆಫ್ ಆಂಗಲ್ ಎ. 1/cosine ಆಫ್ ಆಂಗಲ್ ಎ ಅದು ವಿಕರ್ಣ ಭಾಗಿಸು ಕೋನ ಎಗೆ ಪಾರ್ಶ್ವಬಾಹು. ಹಾಗೆ ಆರನೆಯದು ಆಂಗಲ್ ಎಯ ಕೋಟಿ ಸ್ಪರ್ಶಕ ಕೋಟ್ಯಾಂಜೆಂಟ್ ಆಫ್ ಆಂಗಲ್ ಎ, ಇದನ್ನು ನಾವು ಕಾಟ್ ಎ ಅಂತ ಹೇಳಿ ಬರೆಯುವಂಥದ್ದು ಸಮ 1/ಟ್ಯಾಂಜೆಂಟ್ ಆಫ್ ಆಂಗಲ್ ಎ ಅಂದರೆ 1/tan ಎ ಇಸ್ ಈಕ್ವಲ್ ಟು ಆಂಗಲ್ ಎಗೆ ಪಾರ್ಶ್ವಬಾಹು ಭಾಗಿಸು ಆಂಗಲ್ ಎಗೆ ಅಭಿಮುಖ ಬಾಹು. ಇದೆಲ್ಲವೂ ತ್ರಿಕೋನಮಿತಿ ಅನುಪಾತಗಳು. 6 ತ್ರಿಕೋನಮಿತಿ ಅನುಪಾತಗಳಿಗೆ ನಾವು ಯಾವ ರೀತಿಯಾಗಿ ಬರಿಬಹುದು ಅಂತ ಹೇಳಿ ತಿಳ್ಕೊಂಡ್ವಿ. ಮುಂದುವರಿದಂತೆ ಕೆಲವೊಂದು ನಿರ್ದಿಷ್ಟ ಕೋನಗಳಿಗೆ ಅಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿಗೆ 6 ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳನ್ನು ನಾವು ನೆನಪಿಟ್ಕೊಂಡ್ರೆ ನಾವು ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಈ ಕೋಷ್ಟಕವನ್ನು ನೆನಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿರುವ ಪ್ರತಿಯೊಂದು ಬೆಲೆಯೂ ಕೂಡ ನಾವು ಬಾಯ್ಪಾಠ ಮಾಡಿರಬೇಕು. ಹಾಗಿದ್ರೆ ನಾವು ಸುಲಭವಾಗಿ ಲೆಕ್ಕವನ್ನು ಬಿಡಿಸ್ಕೊಳ್ಬೋದು. ಮೊದಲನೇದಾಗಿ ಸೈನ್ ಆಫ್ ಆಂಗಲ್ ಎಯ ಬೆಲೆಗಳನ್ನು ಕೊಟ್ಟಿದ್ದಾರೆ. ಸೈನ್ 0 ಡಿಗ್ರಿ ಅಂದರೆ 0, ಸೈನ್ 30 ಅಂತ ಹೇಳಿದರೆ 1/2, ಹಾಗೆ ಸೈನ್ 45 ಡಿಗ್ರಿ ಅಂತ ಹೇಳಿದರೆ 1/√2, ಸೈನ್ 60 ಡಿಗ್ರಿ ಅಂದರೆ √3/2, ಸೈನ್ 90 ಡಿಗ್ರಿ ಅಂದರೆ 1. ಈಗ ಕಾಸ್ ಎ ಅಂತ ಹೇಳಿದರೆ
ಇದನ್ನೇ ಉಲ್ಟಾ ಬರ್ಕೊಂಡು ಹೋಗೋದು. ಕಾಸ್ ಎ ಅಂದರೆ ಕಾಸ್ 0 ಡಿಗ್ರಿ ಅಂತ ಹೇಳಿದರೆ 1, ಅದೇ ಸೈನ್ 90 ಡಿಗ್ರಿಯ ಬೆಲೆ. ಮೊದಲನೇದಾಗಿ ನಾವು 0, ಎರಡನೇ ಒಂದು ಸ್ಕ್ವೇರ್ ರೂಟ್ ಆಫ್ 1/√2 ಅಂತ ಬರೆದ್ವಿ. ದೆನ್ √3/2 ಮತ್ತು 1 ಅಂತ ಬರ್ಕೊಂಡ್ರೆ ಕಾಸಿಗೆ ಆಗುವಾಗ ಇದನ್ನೇ ರಿವರ್ಸ್ 1 √3/2 1/√2 1/2 0. ಹಾಗಾಗಿ ನಮಗೆ ಆ ಸಂಖ್ಯೆಗಳ ಕೋನಗಳ ಬೆಲೆಗಳು ಸಿಕ್ಕಿತು. ಮತ್ತು ಟ್ಯಾನ್ ಎ ಅಂತ ಹೇಳಿದರೆ ಅದು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಇವುಗಳನ್ನು ಭಾಗಿಸಿ ಬರೆದ್ರೆ 0/1 ಅಂತ ಹೇಳಿದರೆ 0 ಆಯಿತು. 0/1 ಇಸ್ 0. 1/2 ಡಿವೈಡೆಡ್ ಬೈ √3/2 ಅಂತ ಹೇಳಿದರೆ 2 ಹೊಡೆದು ಹೋಗಿ ನಾವು ಅದನ್ನು 1/√3 ಅಂತ ಹೇಳಿ ಬರಿಬೋದು. ಮತ್ತು 45 ಡಿಗ್ರಿ ಅಂತ ಹೇಳಿದರೆ 1/√2 ಡಿವೈಡೆಡ್ ಬೈ 1/√2 ಅಂತ ಹೇಳಿದರೆ 1. ಹಾಗೆ 60 ಡಿಗ್ರಿ ಟ್ಯಾನ್ 60 ಡಿಗ್ರಿ ಅಂತ ಹೇಳಿದರೆ √3. ಹಾಗೆ ಟ್ಯಾನ್ 90 ಡಿಗ್ರಿ ಅಂತ ಹೇಳಿದರೆ ನಾವು ಅದನ್ನು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು 1/0 0ನೇ 1 ಆಗ್ತದೆ. ಅದನ್ನು ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಟ್ ಈಸ್ ನಾಟ್ ಡಿಫೈನ್ಡ್. ಅದೇ ರೀತಿಯಾಗಿ ಕೊಸಿಕೆಂಟ್ ಎ, ಸೀಕೆಂಟ್ ಎ ಮತ್ತು ಕಾಟ್ ಎ. ಕೊಸಿಕೆಂಟ್ ಎ ಅಂತ ಹೇಳಿದರೆ 1/sin ಎ, ಸೀಕೆಂಟ್ ಎ ಅಂತ ಹೇಳಿದರೆ 1/cos ಎ, ಕಾಟ್ ಎ ಅಂತ ಹೇಳಿದರೆ 1/tan ಎ. ಮೇಲೆ 3 ಏನು ಬೆಲೆಗಳನ್ನು ನಾವು ಬರೆದಿದ್ದೇವೆ ಅವುಗಳ ವ್ಯುತ್ಕ್ರಮವನ್ನು ತೆಗೆದು ಬರೆದ್ರೆ ನಮಗೆ ಈ ಕೋನಗಳ ಬೆಲೆಗಳು ಸಿಗ್ತವೆ. ಒಟ್ಟಾರೆಯಾಗಿ ಈ ಕೋಷ್ಟಕವನ್ನು ನೆನಪಿಟ್ಟುಕೊಳ್ಳೋದು ಬಹಳ ಮುಖ್ಯ. ಮುಂದುವರಿದು ಪೂರಕ ಕೋನಗಳು ಮತ್ತು ತ್ರಿಕೋನ ಮಿತಿಯ ಸಮೀಕರಣಗಳನ್ನು ಕೂಡ ನೆನಪಿಟ್ಕೊಳ್ಬೇಕು. ಸೈನ್ 90 ಡಿಗ್ರಿ ಮೈನಸ್ ಎ ಅಂತ ಹೇಳಿದರೆ ಕಾಸ್ ಎ, ಹಾಗೆ ಕಾಸ್ 90 ಡಿಗ್ರಿ ಮೈನಸ್ ಎ ಅಂದರೆ ಸೈನ್ ಎ, ಟ್ಯಾನ್ 90 ಡಿಗ್ರಿ ಮೈನಸ್ ಎ ಅಂದರೆ ಕಾಟ್ ಎ, ಕಾಟ್ 90 ಡಿಗ್ರಿ ಮೈನಸ್ ಎ ಅಂದರೆ ಟ್ಯಾನ್ ಎ, ಸಿಕೆಂಡ್ 90 ಡಿಗ್ರಿ ಮೈನಸ್ ಎ ಅಂದರೆ ಕೊಸಿಕೆಂಡ್ ಎ, ಕೊಸಿಕೆಂಡ್ 90 ಡಿಗ್ರಿ ಮೈನಸ್ ಎ ಅಂತ ಹೇಳಿದರೆ ಸಿಕೆಂಡ್ ಎ. ಇನ್ನು ತ್ರಿಕೋನ ಮಿತಿಯ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಸೈನ್ ಸ್ಕ್ವೇರ್ ಎ ಕೂಡಿಸು ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ 1, ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿದರೆ 1. ಇಲ್ಲಿ ಎ ಅನ್ನುವ ಕೋನದ ಬೆಲೆ 90 ಡಿಗ್ರಿ ಮತ್ತು 0 ಡಿಗ್ರಿಯ ನಡುವೆ ಇರಬೇಕು, ಅಂದರೆ ಅದು ಲಘು ಕೋನವಾಗಿರಬೇಕು. ಅದೇ ರೀತಿ ಕೊಸಿಕೆಂಡ್ ಸ್ಕ್ವೇರ್ ಎ ಅಂತ ಹೇಳಿದರೆ 1 + ಕಾಟ್ ಸ್ಕ್ವೇರ್ ಎ ಅಂತ ಹೇಳಿ ನಾವು ಬರ್ಕೊಳ್ಬಹುದು. ಆಂಗಲ್ ಎ ಅಂತ ಹೇಳುವಂಥದ್ದು 0ಗಿಂತ ಜಾಸ್ತಿ, ಹಾಗೆ 90 ಡಿಗ್ರಿಗಿಂತ ಕಡಿಮೆ ಅಥವಾ ಸಮವಾಗಿರಬೇಕು. ಸೊ ಈಗಾಗಲೇ ಡಿಸ್ಕಸ್ ಮಾಡಿದಂತೆ ತ್ರಿಕೋನ ಮಿತಿ ಅನುಪಾತದ ಬೆಲೆಗಳು ಕೆಲವು ಕೋನಗಳಿಗೆ, ಅಂದರೆ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಆ ಬೆಲೆಗಳು ತಿಳಿದಿರಬೇಕು. ಹಾಗೆ ತ್ರಿಕೋನ ಮಿತಿಯ ಅನುಪಾತಗಳನ್ನು ಯಾವ ರೀತಿಯಾಗಿ ಬರ್ಕೊಳ್ಳೋದು ಅಂದರೆ ಅವುಗಳ ಬೆಲೆಗಳನ್ನು ತಿಳಿದಿರಬೇಕು. ಹಾಗೆ ಪೂರಕ ಕೋನದ ಬೆಲೆಗಳು ಮತ್ತು ತ್ರಿಕೋನ ಮಿತಿಯ ಸಮೀಕರಣಗಳನ್ನು ತಿಳಿದಿದ್ರೆ ತ್ರಿಕೋನ ಮಿತಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನಾವು ಸುಲಭವಾಗಿ ಉತ್ತರಿಸಬಹುದು. ಮುಂದುವರೆದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 1, ಸೈನ್ 60 ಡಿಗ್ರಿ ಗುಣಿಸು ಕಾಸ್ 30 ಡಿಗ್ರಿಯ ಬೆಲೆ. ಆಪ್ಷನ್ ಆ 4ನೇ 1, ಆ 4ನೇ ವರ್ಗಮೂಲ 3, ಇ 4ನೇ 3, ಇ 2ನೇ 1. ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಅದರ ಬೆಲೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಆ ಆ್ಯಂಗಲ್ಗಳ ಬೆಲೆಯನ್ನು ನೆನಪಿಟ್ಕೊಳ್ಬೇಕು, ಅದನ್ನು ಅಪ್ಲೈ ಮಾಡುವಂಥದ್ದು. ಸೈನ್ 60 ಡಿಗ್ರಿ ಅಂತ ಹೇಳಿದರೆ √3/2 ಸ್ಕ್ವೇರ್ ರೂಟ್ ಆಫ್ 3/2, ಹಾಗೆ ಕಾಸ್ 30 ಡಿಗ್ರಿ ಅಂತ ಹೇಳಿದರೆ ಸ್ಕ್ವೇರ್ ರೂಟ್ ಆಫ್ 3/2. ಈಗ ಇವೆರಡನ್ನು ಗುಣಿಸಿ ಬರುವ ಉತ್ತರವೇ ಕೇಳಿದ ಪ್ರಶ್ನೆಗೆ ಉತ್ತರವಾಗಿರ್ತದೆ. ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅಂದರೆ ಸ್ಕ್ವೇರ್ ರೂಟ್ ಆಫ್ 3ಯ ಸ್ಕ್ವೇರ್, 2 ಇಂಟು 2 ಅಂತ ಹೇಳಿದರೆ 4. ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿತದೆ. ಹಾಗಾಗಿ ಆನ್ಸರ್ 3/4. ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 2, ಟ್ಯಾನ್ ಟೀಟಾ ಮೈನಸ್ ಕಾಟ್ 90 ಡಿಗ್ರಿ ಮೈನಸ್ ಟೀಟಾದ ಬೆಲೆ. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ ಸ್ಕ್ವೇರ್ ರೂಟ್ ಆಫ್ 3. ಟ್ಯಾನ್ ಟೀಟಾ ಮೈನಸ್ ಕಾಟ್ 90 ಡಿಗ್ರಿ ಮೈನಸ್ ಟೀಟಾ, ಇದರ ಬೆಲೆಯನ್ನು ನಾವು ಟ್ಯಾನ್ ಟೀಟಾ ಅಂತ ಹೇಳಿಯೇ ಬರೆಯುವಂಥದ್ದು. ಹಾಗಾಗಿ ಟ್ಯಾನ್ ಟೀಟಾ ಕಳೆ ಟ್ಯಾನ್ ಟೀಟಾ ಒಂದಕ್ಕೆ ಒಂದು, ಅಂದರೆ ಒಂದರನ್ನೊಂದು ಕಳೆದಾಗ 2 ಹೊಡೆದು ಹೋಗ್ತದೆ. ಹಾಗಾಗಿ ಉತ್ತರ 0. ಸರಿಯಾದಂಥ ಉತ್ತರ ಆಪ್ಷನ್ ಎ 0. ಕ್ವೆಶ್ಚನ್ ನಂಬರ್ 3, ಟ್ಯಾನ್ 45 ಡಿಗ್ರಿಯ ಬೆಲೆಯು
ಟ್ಯಾನ್ 45 ಡಿಗ್ರಿಯ ಬೆಲೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 10, ಆಪ್ಷನ್ ಡಿ 2. ಟ್ಯಾನ್ 45 ಡಿಗ್ರಿಯ ಬೆಲೆ 1. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಕ್ವೆಶ್ಚನ್ ನಂಬರ್ 4. ಸೈನ್ 90 ಡಿಗ್ರಿ ಮೈನಸ್ ಟೀಟಾಗೆ ಸಮನಾದುದು. ಆಪ್ಷನ್ ಎ ಕಾಸ್ ಟೀಟಾ, ಆಪ್ಷನ್ ಬಿ ಟ್ಯಾನ್ ಟೀಟಾ, ಆಪ್ಷನ್ ಸಿ ಸೆಕೆಂಡ್ ಟೀಟಾ, ಆಪ್ಷನ್ ಇ ಕಾಟ್ ಟೀಟಾ. ಸೈನ್ 90 ಡಿಗ್ರಿ ಮೈನಸ್ ಟೀಟಾ ಅಂತ ಹೇಳಿದರೆ ಅದು ಕಾಸ್ ಟೀಟಾ. ಸರಿಯಾದಂಥ ಉತ್ತರ ಆಪ್ಷನ್ ಎ. ಕ್ವೆಶ್ಚನ್ ನಂಬರ್ 5. ಟ್ಯಾನ್ 45 ಡಿಗ್ರಿಯ ಬೆಲೆಯು. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1. ಕ್ವೆಶ್ಚನ್ ನಂಬರ್ 6. 15 ಕಾಟ್ ಎ ಸಮ 8 ಆದರೆ ಟ್ಯಾನ್ ಎಯ ಬೆಲೆಯು. ಆಪ್ಷನ್ ಎ 8/15, ಆಪ್ಷನ್ ಬಿ 15/8, ಆಪ್ಷನ್ ಸಿ 15/17, ಆಪ್ಷನ್ ಡಿ 17/15. ಇಲ್ಲಿ 15 ಕಾಟ್ ಎ ಸಮ 8 ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಕಾಟ್ ಎ ಅಂತ ಹೇಳಿದರೆ 15ನೇ 8 ಅಂತ ಹೇಳಿ ನಾವು ಇದನ್ನು ಬರ್ಕೊಳ್ಬಹುದು. ಕಾಟ್ ಎಯ ಬೆಲೆ ಈಗ ನಮ್ಮ ಕೈಯಲ್ಲಿದೆ. ಟ್ಯಾನ್ ಎಯ ಬೆಲೆ ಏನು ಅಂತ ಹೇಳಿ ಕೇಳಿದ್ದಾರೆ. ಟ್ಯಾನ್ ಎ ಅಂದರೆ ಅದು ಕಾಟ್ ಎಯ ವ್ಯುತ್ಕ್ರಮ, ಅಥವಾ ಕಾಟ್ ಎ ಅಂತ ಹೇಳಿದರೆ ಟ್ಯಾನ್ ಎಯ ವ್ಯುತ್ಕ್ರಮ. ಹಾಗಾಗಿ ಹೀಗೆ ಬರ್ಕೊಳ್ತಾ ಇದ್ದೇನೆ. ಕಾಟ್ ಎಯ ಬೆಲೆ 15ನೇ 8. ಇದರ ವ್ಯುತ್ಕ್ರಮವನ್ನು ಬರೆದಾಗ ಅದು 8ನೇ 15. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 8ನೇ 15. ಪ್ರಶ್ನೆ ಸಂಖ್ಯೆ 7. ಸೈನ್ ಟೀಟಾ ಇಸ್ ಈಕ್ವಲ್ ಟು 3/5. ಸೈನ್ ಟೀಟಾ ಅಂದರೆ 5ನೇ 3 ಮತ್ತು ಕಾಸ್ ಟೀಟಾ ಇಸ್ ಈಕ್ವಲ್ ಟು 4/5, 5ನೇ 4. ಆದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾದ ಬೆಲೆ ಏನು? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ ಸ್ಕ್ವೇರ್ ರೂಟ್ ಆಫ್ 2. ಸೈನ್ ಟೀಟಾ ಇಸ್ 3/5. ಸೊ ಸೈನ್ ಸ್ಕ್ವೇರ್ ಟೀಟಾ ಇಸ್ 3/5 ಹೋಲ್ ಸ್ಕ್ವೇರ್. ಕಾಸ್ ಸ್ಕ್ವೇರ್ ಟೀಟಾ ಅಂತ ಹೇಳಿದರೆ 4/5. ಸೊ ಕಾಸ್ ಟೀಟಾ ಅಂದರೆ 4/5, ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 4/5 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಇಸ್ 25, 4 ಸ್ಕ್ವೇರ್ ಇಸ್ 16, 5 ಸ್ಕ್ವೇರ್ ಇಸ್ 25. ಛೇದಗಳು ಸಮವಾಗಿದೆ ಅಂದರೆ 25. ಅಂಶಗಳನ್ನು ಕೂಡಿಸಿದರೆ ಆಯಿತು, ನಮಗೆ ಉತ್ತರ ಸಿಗ್ತದೆ. 9 + 16 9 × 16 ಅಂದರೆ 25. 25/25 ಅಂತ ಹೇಳಿದರೆ 1. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 1. ಪ್ರಶ್ನೆ ಸಂಖ್ಯೆ 8. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆಯು. ಆಪ್ಷನ್ ಎ 1/2, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ 1/√2. ಸೈನ್ 30 ಡಿಗ್ರಿ ಅಂತ ಹೇಳಿದರೆ ಅದರ ಬೆಲೆ 1/2 ಆಯಿತು, 2ನೇ 1. ಹಾಗೆ ಕಾಸ್ 60 ಡಿಗ್ರಿ ಅಂತಂದರೂ 1/2, 2ನೇ 1. ಇವೆರಡನ್ನು ಕೂಡಿಸಿದಾಗ ನಮಗೆ ಸಿಗುವಂತಹ ಉತ್ತರ 1. ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 1. ಪ್ರಶ್ನೆ ಸಂಖ್ಯೆ 9. ಸೈನ್ 90 ಡಿಗ್ರಿ ಕೂಡಿಸು ಟ್ಯಾನ್ 45 ಡಿಗ್ರಿಯ ಬೆಲೆಯು. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 1/2. ಸೈನ್ 90 ಡಿಗ್ರಿ ಅಂತ ಹೇಳಿದರೆ 1, ಹಾಗೆ ಟ್ಯಾನ್ 45 ಡಿಗ್ರಿ ಅಂತ ಹೇಳಿದರು 1. ಹಾಗಾಗಿ ಸೈನ್ 90 ಡಿಗ್ರಿ ಕೂಡಿಸು ಟ್ಯಾನ್ 45 ಡಿಗ್ರಿಯ ಬೆಲೆ ಅಂತ ಹೇಳಿದರೆ 1 × 1 ಅಂದರೆ 2. ಸರಿಯಾದಂಥ ಉತ್ತರ ಆಪ್ಷನ್ ಸಿ 2. ಪ್ರಶ್ನೆ ಸಂಖ್ಯೆ 10. 13 ಸೈನ್ ಟೀಟಾ ಸಮ 12 ಆದರೆ ಕೊಸಿಕೆನ್ ಟೀಟಾದ ಬೆಲೆ ಏನು? ಆಪ್ಷನ್ ಎ 13ನೇ 12, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 12ನೇ 13. 13 ಸೈನ್ ಟೀಟಾ ಸಮ 12. ಇದನ್ನು ನಾವು ಸೈನ್ ಟೀಟಾ ಸಮ 13ನೇ 12 ಅಂಥೇಳಿ ಬರ್ಕೊಳ್ಬಹುದು. ಸಣ್ಣ ರಿಅರೇಂಜ್ ಮಾಡಿರುವಂಥದ್ದು. ನಮಗೆ ಬೇಕಾಗಿರುವಂಥದ್ದು ಕೊಸಿಕೆನ್ ಟೀಟಾದ ಬೆಲೆ. ಸೊ ನಮಗೆಲ್ಲ ಈಗಾಗಲೇ ಗೊತ್ತಿದೆ. ಕೊಸಿಕೆನ್ ಟೀಟಾ ಅಂತ ಹೇಳಿದರೆ ಅದು ಸೈನ್ ಟೀಟಾದ ವ್ಯುತ್ಕ್ರಮ. ಇಲ್ಲಿ ಸೈನ್ ಟೀಟಾ ಅಂತ ಹೇಳಿದರೆ 13ನೇ 12, ಅದರ ವ್ಯುತ್ಕ್ರಮ ಅಂತ ಹೇಳಿದರೆ 12ನೇ 13, 13/12. ಹಾಗಾಗಿ ಸರಿಯಾದಂಥ ಉತ್ತರ ಅದು ಆಪ್ಷನ್ ಡಿ.
ಪ್ರಶ್ನೆ ಸಂಖ್ಯೆ 11 ಸಿಕೆಂಟ್ ಸ್ಕ್ವೇರ್ 26 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿಯ ಬೆಲೆಯು ಆಪ್ಷನ್ ಎ 2ನೇ 1, ಆಪ್ಷನ್ ಬಿ 0, ಆಪ್ಷನ್ ಸಿ 2, ಆಪ್ಷನ್ ಡಿ 1. ಇಲ್ಲಿ ಕೊಟ್ಟಂತಹ ಕೋನ ಏನಿದೆ 26 ಡಿಗ್ರಿ ಅಂತ ಹೇಳುವಂಥದ್ದು 90 ಡಿಗ್ರಿಗಿಂತ ಕಡಿಮೆ ಇದೆ, ಹಾಗೆ 0ಗಿಂತ ಜಾಸ್ತಿ ಇರುವಂತಹ ಕೋನ. ನಾವು ಕಲಿತಂತಹ ತ್ರಿಕೋನ ಮಿತಿಯ ಸಮೀಕರಣಕ್ಕೆ ಸಂಬಂಧಿಸಿದಂತಹ ಇಕ್ವೇಷನ್ ಅನ್ನು ಅಂದರೆ ಸಮೀಕರಣವನ್ನು ನಾವು ನೋಡಿಕೊಂಡ್ರೆ ಅಲ್ಲಿ ಸಿಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಹೇಳಿದರೆ ಅದರ ಬೆಲೆ 1 ಅಂತ ಹೇಳಿ ಕಲ್ತ್ಕೊಂಡಿದ್ದೇವೆ. ಇದು ಯಾವಾಗ ಅಪ್ಲೈ ಆಗ್ತದೆ ಅಂತ ಹೇಳಿದರೆ ಟೀಟಾ ಅಂದರೆ ಆ ಕೋನದ ಬೆಲೆಯು 90 ಡಿಗ್ರಿಗೆ ಕಡಿಮೆ ಇರಬೇಕು, ಹಾಗೆ ಅದು 0ಗೆ ಸಮವಾಗಿರಬೇಕು ಅಥವಾ 0ಗಿಂತ ಜಾಸ್ತಿ ಇರಬೇಕು. ಅಂತಹ ಸಂದರ್ಭದಲ್ಲಿ ಸಿಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ 1. ಹಾಗಾಗಿ ಇಲ್ಲಿರುವಂತಹ ಆ್ಯಂಗಲ್ ಟೀಟಾ ಅಂತ ಹೇಳಿದರೆ 26 ಡಿಗ್ರಿ, ಅದು 90ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಈ ಸಮೀಕರಣದ ಬೆಲೆ 1ಕ್ಕೆ ಸಮವಾಗ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ 1. ಪ್ರಶ್ನೆ ಸಂಖ್ಯೆ 12 ಟೀಟಾ ಒಂದು ಲಘು ಕೋನವಾದರೆ ಸೈನ್ 90 ಡಿಗ್ರಿ ಕಳೆ ಟೀಟಾ ಭಾಗಿಸು ಕಾಸ್ 90 ಡಿಗ್ರಿ ಕಳೆ ಟೀಟಾ. ಆಪ್ಷನ್ ಎ ಸಿಕೆಂಟ್ ಟೀಟಾ, ಆಪ್ಷನ್ ಬಿ ಕಾಟ್ ಟೀಟಾ, ಆಪ್ಷನ್ ಸಿ ಟ್ಯಾನ್ ಟೀಟಾ, ಆಪ್ಷನ್ ಡಿ ಕೊಸಿಕೆಂಟ್ ಟೀಟಾ. ಟೀಟಾ ಅಂತ ಹೇಳುವಂಥದ್ದು ಒಂದು ಲಘು ಕೋನ ಅಂತ ಕೊಟ್ಟಿದ್ದಾರೆ. ನಮಗೆ ಸೈನ್ 90 ಡಿಗ್ರಿ ಮೈನಸ್ ಟೀಟಾ ಡಿವೈಡೆಡ್ ಬೈ ಕಾಸ್ 90 ಡಿಗ್ರಿ ಮೈನಸ್ ಟೀಟಾದ ಬೆಲೆಯನ್ನು ಕೇಳಿದ್ದಾರೆ. ಸೈನ್ 90 ಡಿಗ್ರಿ ಮೈನಸ್ ಟೀಟಾ ಅಂತ ಹೇಳಿದರೆ ಅದು ಕಾಸ್ ಟೀಟಾಗೆ ಸಮವಾಗಿರ್ತದೆ, ಹಾಗೆ ಕಾಸ್ 90 ಡಿಗ್ರಿ ಮೈನಸ್ ಟೀಟಾ ಅಂತ ಹೇಳಿದರೆ ಸೈನ್ ಟೀಟಾಗೆ ಸಮವಾಗಿದೆ. ನಮಗೆ ಕೊಟ್ಟಂತಹ ಆಪ್ಷನ್ಸಲ್ಲಿ ಈ ಉತ್ತರ ಇಲ್ಲ. ಈಗ ನಾವು ಕೊಟ್ಟಂತಹ ಆಪ್ಷನ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಉತ್ತರವನ್ನು ಈ ಸಿಕ್ಕಿದಂತಹ ಉತ್ತರವನ್ನು ಬರ್ಕೊಳ್ಬಹುದು ಅಂತ ಹೇಳಿ ನೋಡಿದರೆ ನಮಗೆ ಮತ್ತೆ ತಿಳಿದಿರುವಂತಹ ಆ್ಯಂಗಲ್ ಅದು ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಅಂತ ಹೇಳಿದರೆ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಆದರೆ ನಮಗೆ ಇಲ್ಲಿರುವಂಥದ್ದು ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ಹೇಳಿದರೆ ಏನಾಯಿತು, ಇಲ್ಲಿ ನಮಗೆ ಸಿಕ್ಕಿರುವಂತಹದ್ದು ಟ್ಯಾನ್ ಟೀಟಾದ ವ್ಯುತ್ಕ್ರಮ. ಇಟ್ ಈಸ್ ರೆಸಿಪ್ರೋಕಲ್ ಆಫ್ ಟ್ಯಾನ್ ಟೀಟಾ. 1 ಟ್ಯಾನ್ ಟೀಟಾ ಅಂತ ಹೇಳಿದರೆ ಅದು ಕಾಟ್ ಟೀಟಾಕ್ಕೆ ಸಮವಾಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ತಾನೆ. ನಮಗೆ ಇಲ್ಲಿ ಬಂದಿರುವಂಥದ್ದು ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ, ಆದರೆ ನಮಗೆ ಗೊತ್ತಿದೆ ಟ್ಯಾನ್ ಟೀಟಾ ಅಂತ ಹೇಳಿದರೆ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ನಮಗೆ ಇಲ್ಲಿರುವಂಥದ್ದು ಟ್ಯಾನ್ ಟೀಟಾದ ವ್ಯುತ್ಕ್ರಮ, ಹಾಗಾಗಿ 1 ಟ್ಯಾನ್ ಟೀಟಾ ಅಂತ ಬರ್ಕೊಂಡಿದ್ದೇನೆ. 1 ಟ್ಯಾನ್ ಆಫ್ ಟೀಟಾ ಅಂತ ಹೇಳಿದರೆ ಅದು ಕಾಟ್ ಟೀಟಾ. ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕಾಟ್ ಟೀಟಾ. ಪ್ರಶ್ನೆ ಸಂಖ್ಯೆ 13 ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 1/√3 ಮತ್ತು ಕಾಸ್ ಟೀಟಾ ಇಸ್ ಈಕ್ವಲ್ ಟು √3/2 ಆದರೆ ಸೈನ್ ಟೀಟಾದ ಬೆಲೆಯು ಆಪ್ಷನ್ ಎ √3, ಆಪ್ಷನ್ ಬಿ 1/2, ಆಪ್ಷನ್ ಸಿ 2/√3, ಆಪ್ಷನ್ ಡಿ 3/2. ಪ್ರಶ್ನೆಯಲ್ಲಿ ನಮಗೆ ಟ್ಯಾನ್ ಟೀಟಾ ಮತ್ತು ಕಾಸ್ ಆಫ್ ಟೀಟಾದ ಬೆಲೆಯನ್ನು ಕೊಟ್ಟಿದ್ದಾರೆ. ನಾವು ಸೈನ್ ಟೀಟಾದ ಬೆಲೆಯನ್ನು ಕಂಡುಹಿಡಿಬೇಕು. ಈ ಮೂರು ತ್ರಿಕೋನಮಿತಿಯನ್ನು ಒಂದು ಮಾಡುವಂತಹ ಈಕ್ವೇಷನ್ ಅಂತ ಹೇಳಿದರೆ ಅದು ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಇದನ್ನೇ ನಾವು ರಿಅರೇಂಜ್ ಮಾಡಿಕೊಂಡ್ರೆ ಸೈನ್ ಟೀಟಾದ ಬೆಲೆಯನ್ನು ಕಂಡುಹಿಡಿಬೋದು. ಸೈನ್ ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಟೀಟಾ ಇಂಟು ಕಾಸ್ ಟೀಟಾ. ಟ್ಯಾನ್ ಟೀಟಾ ಮತ್ತು ಕಾಸ್ ಟೀಟಾವನ್ನು ಗುಣಿಸಿಕೊಂಡ್ರೆ ನಮಗೆ ಸೈನ್ ಟೀಟಾದ ಬೆಲೆ ಸಿಗ್ತದೆ. ಟ್ಯಾನ್ ಟೀಟಾ ಅಂತ ಹೇಳಿದರೆ 1/√3, ಹಾಗೆ ಕಾಸ್ ಟೀಟಾ ಅಂತ ಹೇಳಿದರೆ √3 ಡಿವೈಡೆಡ್ ಬೈ 2. ಇಲ್ಲಿ √3 ಹೊಡೆದು ಹೋಯಿತು, ಹಾಗಾಗಿ ನಮಗೆ ಸಿಗುವಂಥ ಉತ್ತರ 1/2 ಅಂದರೆ 2ನೇ 1. ಸರಿಯಾದಂಥ ಉತ್ತರ ಆಪ್ಷನ್ ಬಿ 2ನೇ 1. ಪ್ರಶ್ನೆ ಸಂಖ್ಯೆ 14 ಸೀಕೆಂಟ್ ಸ್ಕ್ವೇರ್ 60 ಡಿಗ್ರಿ ಮೈನಸ್ 1ರ ಬೆಲೆಯು ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸೀಕೆಂಟ್ ಸ್ಕ್ವೇರ್ 60 ಡಿಗ್ರಿ ಮೈನಸ್ 1 ಇದರ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ನಮಗೆ ತಿಳಿದಿರುವಂತಹ ವಿಷಯ ಸೀಕೆಂಟ್ 60 ಡಿಗ್ರಿ ಅಂತ ಹೇಳಿದರೆ 2. ನಮಗಿಲ್ಲಿ ಕೇಳಿರುವಂಥದ್ದು ಸೀಕೆಂಟ್ ಸ್ಕ್ವೇರ್ 60 ಡಿಗ್ರಿ ಮೈನಸ್ 1. ಸೀಕೆಂಟ್ ಸ್ಕ್ವೇರ್ 60 ಡಿಗ್ರಿ ಅಂತ ಹೇಳಿದರೆ 2 ರ ಘಾತ
2 ಕಳೆ 1, 2ರ ಘಾತ 2 ಅಂದರೆ 2 ಸ್ಕ್ವೇರ್ ಅಂದರೆ 4, 4 ಮೈನಸ್ 1 ಅಂದರೆ 3. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 3. ಪ್ರಶ್ನೆ ಸಂಖ್ಯೆ 15. 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಇಂಟು ಸೆಕೆಂಡ್ ಸ್ಕ್ವೇರ್ ಟೀಟಾದ ಬೆಲೆಯು ಆಪ್ಷನ್ ಎ 2, ಆಪ್ಷನ್ ಬಿ 0, ಆಪ್ಷನ್ ಸಿ 1, ಆಪ್ಷನ್ ಡಿ 3. ನಮಗೆ ತ್ರಿಕೋನಮಿತಿಯ ಸಮೀಕರಣ ಗೊತ್ತೇ ಇದೆ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 1. ಇದನ್ನೇ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಹೇಳಿದರೆ ಕಾಸ್ ಸ್ಕ್ವೇರ್ ಟೀಟಾ ಅಂತ ಹೇಳಿ ಬರ್ಕೊಳ್ಬಹುದು. ಹಾಗಾಗಿ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಹೇಳಿದರೆ ಕಾಸ್ ಸ್ಕ್ವೇರ್ ಟೀಟಾ ಆಯಿತು. ಕೊಟ್ಟಿರುವಂಥದ್ದು ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೆಕೆಂಡ್ ಸ್ಕ್ವೇರ್ ಟೀಟಾ. ಇದನ್ನೇ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೆಕೆಂಡ್ ಸ್ಕ್ವೇರ್ ಟೀಟಾ ಅಂತ ಹೇಳಿದರೆ ಅದು ಕಾಸ್ ಸ್ಕ್ವೇರ್ ಟೀಟಾದ ರೆಸಿಪ್ರೋಕಲ್ ಆಯಿತು. ಯಾಕೆಂದರೆ ಸೆಕೆಂಡ್ ಟೀಟಾ ಅಂದರೆ 1/ಕಾಸ್ ಟೀಟಾ. ಹಾಗಾಗಿ ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರ್ಕೊಂಡೆ. ಒಂದಕ್ಕೆ ಒಂದು ಹೊಡೆದು ಹೋಯಿತು. ಹಾಗಾಗಿ ಉತ್ತರ 1. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1. ಕ್ವೆಶ್ಚನ್ ನಂಬರ್ 16. ಟ್ಯಾನ್ 30 ಡಿಗ್ರಿ ಭಾಗಿಸು ಕಾಟ್ 60 ಡಿಗ್ರಿಯ ಬೆಲೆಯು ಆಪ್ಷನ್ ಎ 1/√2, ಆಪ್ಷನ್ ಬಿ 1/√3, ಆಪ್ಷನ್ ಸಿ √3, ಆಪ್ಷನ್ ಡಿ 1. ಟ್ಯಾನ್ 30 ಡಿಗ್ರಿ ಅಂತ ಹೇಳಿದರೆ 1/√3. ಹಾಗೆ ಕಾಟ್ 60 ಡಿಗ್ರಿ ಅದರ ಬೆಲೆ ಕೂಡ 1/√3. ಇದನ್ನೇ ಸರಿಯಾಗಿ ಬರ್ಕೊಂಡ್ರೆ 1/√3 ಇಂಟು √3/1 ಆಯಿತು. √3 ಕ್ಯಾನ್ಸಲ್ ಆಗಿ ಸಿಗುವಂತಹ ಆನ್ಸರ್ 1. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ 1. ಕ್ವೆಶ್ಚನ್ ನಂಬರ್ 17. ಕಾಟ್ 90 ಡಿಗ್ರಿ ಮೈನಸ್ ಟೀಟಾದ ಬೆಲೆಯು ಆಪ್ಷನ್ ಎ ಕಾಟ್ ಟೀಟಾ, ಆಪ್ಷನ್ ಬಿ ಮೈನಸ್ ಕಾಟ್ ಟೀಟಾ, ಆಪ್ಷನ್ ಸಿ ಟ್ಯಾನ್ ಟೀಟಾ, ಆಪ್ಷನ್ ಡಿ ಮೈನಸ್ ಟ್ಯಾನ್ ಟೀಟಾ. ಕಾಟ್ 90 ಡಿಗ್ರಿ ಮೈನಸ್ ಟೀಟಾ ಅಂತ ಹೇಳಿದರೆ ಟ್ಯಾನ್ ಟೀಟಾ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಟ್ಯಾನ್ ಟೀಟಾ. ಕ್ವೆಶ್ಚನ್ ನಂಬರ್ 18. 2 cos 3 ಟೀಟಾ ಇಸ್ ಈಕ್ವಲ್ ಟು 1 ಆದರೆ ಟೀಟಾದ ಬೆಲೆ ಏನು? 2 cos 3 ಟೀಟಾ ಸಮ 1 ಆದರೆ ಟೀಟಾದ ಬೆಲೆ ಏನು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ 10 ಡಿಗ್ರಿ, ಆಪ್ಷನ್ ಬಿ 15 ಡಿಗ್ರಿ, ಆಪ್ಷನ್ ಸಿ 20 ಡಿಗ್ರಿ, ಆಪ್ಷನ್ ಡಿ 30 ಡಿಗ್ರಿ. ನಮಗೆ ಕೊಟ್ಟಿರುವಂಥದ್ದು 2 cos 3 ಟೀಟಾ ಸಮ 1. ಇದನ್ನೇ ನಾವು ಕಾಸ್ 3 ಟೀಟಾ ಅಂತ ಹೇಳಿದರೆ 2ನೇ 1 ಅಥವಾ 1/2 ಅಂತ ಹೇಳಿ ಬರ್ಕೊಳ್ಬೋದು. ನಮಗೆ ಕೆಲವು ಕೋನಗಳ ಬೆಲೆಗಳು ತಿಳಿದಿದೆ. ಕಾಸ್ ಟೀಟಾ ಅಂತ ಹೇಳಿದರೆ 1/2 ಅಂತ ಹೇಳುವಂತಹ ಬೆಲೆ ನಮಗೆ ಸಿಗುವಂತಹದ್ದು ಕಾಸ್ 60 ಡಿಗ್ರಿಗೆ. ಈಗ ಕಾಸ್ 60 ಡಿಗ್ರಿ ಅಂತ ಹೇಳಿದರೆ 2ನೇ 1 ಅಥವಾ 1/2 ಅಂತ ಹೇಳಿ ನಮಗೆ ಗೊತ್ತಿದೆ. ಹಾಗಿದ್ರೆ 60 ಡಿಗ್ರಿ ಅಂತ ಹೇಳುವಂಥದ್ದು 3 ಟೀಟಾಕ್ಕೆ ಸಮವಾಗ್ತದೆ. 60 ಡಿಗ್ರಿ ಅಂದರೆ 3 ಟೀಟಾ ಆಯಿತು. ಹಾಗಾದರೆ ಟೀಟಾ ಅಂತ ಹೇಳಿದರೆ 60 ಡಿಗ್ರಿ ಭಾಗಿಸು 3 ಅಂದರೆ 20 ಡಿಗ್ರಿ. ಟೀಟಾದ ಬೆಲೆ 20 ಡಿಗ್ರಿ. ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 19. ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಬಿ 90 ಡಿಗ್ರಿ, ಎ ಬಿ ಅಂತ ಹೇಳಿದರೆ 24 ಸೆಂಟಿಮೀಟರ್, ಬಿ ಸಿ ಅಂತ ಹೇಳಿದರೆ 7 ಸೆಂಟಿಮೀಟರ್ ಆದರೆ ಕಾಸ್ ಎಯ ಬೆಲೆ ಎಷ್ಟು? ಟ್ರಯಾಂಗಲ್ ಎ ಬಿ ಸಿ, ಇದರಲ್ಲಿ ಕೋನ ಬಿ ಅಂತ ಹೇಳಿದರೆ 90 ಡಿಗ್ರಿ. ಇದನ್ನು ಎ, ಇದನ್ನು ಸಿ ಅಂತ ಹೇಳಿ ಬರ್ಕೊಳ್ತಾ ಇದ್ದಾನೆ. ಬಿ ಅಂದರೆ 90 ಡಿಗ್ರಿ ಆಯಿತು. ಎ ಬಿ ಅಂತ ಹೇಳಿದರೆ 24 ಸೆಂಟಿಮೀಟರ್, ಬಿ ಸಿ ಅಂತ ಹೇಳಿದರೆ 7 ಸೆಂಟಿಮೀಟರ್. ಇನ್ನು ಎ ಸಿ ಅಂದರೆ ಅದರ ಬೆಲೆ ನಾವು ಪೈಥಾಗೋರಸ್ನ ತ್ರಿವಳಿಗಳ ಮೂಲಕ ಬರೆಯುವುದಾದರೆ 7, 24, 25. ಇಲ್ಲಿ ಎ ಸಿಯ ಬೆಲೆ 25 ಸೆಂಟಿಮೀಟರ್ ಆಯಿತು. ಪೈಥಾಗೋರಸ್ನ ತ್ರಿವಳಿಗಳು ನೆನಪಿಲ್ಲ ಅಂತ ಹೇಳಿದರೆ ನಮಗೆ ಸೂತ್ರ ಗೊತ್ತಿದೆ. ಎ ಸಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಮಾಡಿಕೊಂಡ್ರೆ ನಾವು ಎ ಸಿಯ ಬೆಲೆಯನ್ನು ಕಂಡುಹಿಡಿಬೋದು. ಈಗ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಕಾಸ್ ಎಯ ಬೆಲೆ ಎಷ್ಟು ಅಂತ ಹೇಳಿ. ಈ ತ್ರಿಭುಜವನ್ನು ಗಮನಿಸಿದರೆ ಕಾಸ್ ಎ ಅಂದರೆ ಇದು ಆ್ಯಂಗಲ್ ಎ ಆಯಿತು.
ಕಾಸ್ ಎಯ ಬೆಲೆ ಅಂತ ಕೇಳಿದರೆ ಅದು ಎ ಬಿ ಭಾಗಿಸು ಎ ಸಿ. ಎ ಬಿ ಅಂತ ಹೇಳಿದರೆ 24 ಸೆಂಟಿಮೀಟರ್, ಎ ಸಿ ಅಂತ ಹೇಳಿದರೆ 25 ಸೆಂಟಿಮೀಟರ್. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ 25ನೇ 24, 24/25. ಕ್ವಶನ್ ನಂಬರ್ 20. sin theta into cos 90 degree minus theta plus cos theta into sin 90 degree minus theta ದ ಬೆಲೆಯು. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3/2. ಇಲ್ಲಿ sin theta ಗುಣಿಸು cos 90 ಡಿಗ್ರಿ ಮೈನಸ್ theta ಅಂತ ಹೇಳಿದರೆ cos 90 ಡಿಗ್ರಿ ಮೈನಸ್ theta ಅಂತ ಹೇಳಿದರೆ ಅದು sin thetaವೇ. ಇನ್ನು sin 90 ಡಿಗ್ರಿ ಮೈನಸ್ theta ಅಂತ ಹೇಳಿದರೆ ಅದು cos thetaಗೆ ಸಮವಾಗಿರುವಂಥದ್ದು. ಹಾಗಾಗಿ ನಾವು ಕಂಡು ಹಿಡಿಬೇಕಾಗಿರುವಂಥದ್ದು sin theta ಗುಣಿಸು sin theta ಕೂಡಿಸು cos theta ಗುಣಿಸು cos theta. sin theta ಇಂಟು sin theta ಅಂದರೆ sin ಸ್ಕ್ವೇರ್ theta ಪ್ಲಸ್ cos theta ಇಂಟು cos theta ಅಂದರೆ cos ಸ್ಕ್ವೇರ್ theta. ಸೊ ನಮಗೆಲ್ಲ ತಿಳಿದಿದೆ ತ್ರಿಕೋನಮಿತಿಯ ಸಮೀಕರಣಗಳು. sin ಸ್ಕ್ವೇರ್ theta ಪ್ಲಸ್ cos ಸ್ಕ್ವೇರ್ theta ಅಂತ ಹೇಳಿದರೆ ಅದರ ಬೆಲೆ 1. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 1. ಈ ಪ್ರಶ್ನೆಯೊಂದಿಗೆ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿಡಿಯೋವು ನಿಮಗೆ ಉಪಯೋಗವಾಗ್ತದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.